ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾದ ಬಿರಿಯಾನಿ, ಅದು ಕೂಡ ಮಣ್ಣಿನ ಮಡಿಕೆಯಲ್ಲಿ. ತುಂಬ ಚೆನ್ನಾಗಾಗುತ್ತೆ, ಸಿಂಪಲ್ ಕೂಡ ಇದೆ. ಒಮ್ಮೆ ನೀವು ಟ್ರೈ ಮಾಡಿ ಈ ಬಿರಿಯಾನಿ, ಎಲ್ಲರೂ ಕೂಡ ಮನೆಯಲ್ಲಿ ಇಷ್ಟಪಡ್ತಾರೆ. ಓಕೆ, ಇಲ್ಲಿ ನಾನು 1.5 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಬಡಿಶೇಪನ್ನು ಹಾಕ್ತಾ ಇದ್ದೀನಿ, ಹಾಗೂ ಗರಂ ಮಸಾಲ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದರೊಂದಿಗೆ 1.5 ಚಮಚದಷ್ಟು ಧನಿಯಾ ಪೌಡರ್ ಅಂದರೆ ಕೊತ್ತಂಬರಿ ಪೌಡರ್, ಸ್ವಲ್ಪ ಜೀರಾ ಪೌಡರ್, ಅರಶಿನ ಪೌಡರ್ ಹಾಗೂ ಚಿಲ್ಲಿ ಪೌಡರ್. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ, ಹಾಗೂ ಸ್ವಲ್ಪ ಮೊಸರು. ನೆಕ್ಸ್ಟ್ ಇದಕ್ಕೆ ಫ್ರೈ ಮಾಡಿದ ಆನಿಯನ್ ಅಂದರೆ ಈರುಳ್ಳಿಯನ್ನು ಹಾಕೋಣ. ಮೊಸರಲ್ಲಿ ಜಾಸ್ತಿ ಹಾಕಲಿಕ್ಕಿಲ್ಲ, ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಹಾಕಿದರೆ ಸಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಪುದೀನ ಬೇಕಿದ್ದರೆ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಓಕೆ, ಚೆನ್ನಾಗಿ ಇದನ್ನು ಈ ರೀತಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಹಾಗೇ ಬಿಡೋಣ. ಅಷ್ಟು ತನಕ ಬೇರೆ ಏನೆಲ್ಲ ಬೇಕು ನೋಡಿ ಅದನ್ನು ರೆಡಿ ಮಾಡೋಣ. ಇಲ್ಲಿ ನಾನು ಇಡೀ ಗರಂ ಮಸಾಲ ಸ್ವಲ್ಪ ತೊಗೊಂಡಿದ್ದೀನಿ, ಅದನ್ನು ಕಲ್ಲಲ್ಲಿ ಸ್ವಲ್ಪ ಜಜ್ಜಿ ತೊಗೊಳ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ರೈಸಿಗೆ ನಾನು ನೀರಿಟ್ಟಿದ್ದೀನಿ. ಇದಕ್ಕೆ ಇವಾಗ ಜಜ್ಜಿದ ಇಡೀ ಗರಂ ಮಸಾಲ ಇತ್ತು ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೂ ಬಿರಿಯಾನಿ ರೈಸನ್ನು ಇಲ್ಲಿ ಹಾಕೋಣ. ನಾನಿಲ್ಲಿ 4 ಕಪ್ಪಷ್ಟು ಬಿರಿಯಾನಿ ರೈಸ್ ಹಾಕಿದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ, ಹಾಗೂ ಬೇಕಿದ್ರೆ ನೀವು ಸ್ವಲ್ಪ ಇದಕ್ಕೆ ಎಣ್ಣೆಯನ್ನು ಹಾಕ್ಬೋದು. ಓಕೆ, ಇಲ್ಲಿ ಇವಾಗ ನಾನು ರೈಸನ್ನು ಜಾಸ್ತಿಯಾಗಿ ಬೇಯಿಸ್ತಾ ಇಲ್ಲ, ಮುಕ್ಕಾಲಷ್ಟು ಬೇಯಿಸ್ತಾ ಇದ್ದೀನಿ. ಹಾಗೂ ಮುಕ್ಕಾಲಷ್ಟು ಬೆಂದಿದೆ, ಇದನ್ನು ನಾನು ಸೋಸಿ ತೆಗಿತೀನಿ. ಓಕೆ, ಇವಾಗ ನಾನು ಅಗಲವಾದ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ, ಹಾಗೂ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕ್ತಾ ಇದ್ದೀನಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡೋದಾದರೆ ನೀವು ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕಬೇಕಾಗುತ್ತೆ, ಯಾಕೆಂದರೆ ಬೇಗನೆ ಕಳತಾಗುತ್ತೆ ಅದರಲ್ಲಿ, ಹಾಗಾಗಿ. ಓಕೆ, ಇವಾಗ ಅದೇ ಎಣ್ಣೆಯಲ್ಲಿ ಇದನ್ನು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ನಾನಿಲ್ಲಿ ಚಿಕನ್ ಫ್ರೈ ಮಾಡಿದ್ದೀನಿ. ಇವಾಗ ಚಿಕನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಚಿಕನ್ ಇವಾಗ ಫ್ರೈ ಮಾಡ್ತಾ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಎಕ್ಸ್ಟ್ರಾ ನೀರನ್ನು ಸೇರಿಸಲಿಲ್ಲ. ಇವಾಗ ಫ್ರೈ ಮಾಡಿದ ಆನಿಯನ್ ಇತ್ತು ನೋಡಿ, ಅದನ್ನು ಸ್ವಲ್ಪ ಹಾಕಿದ್ದೀನಿ, ಹಾಗೂ ರೈಸನ್ನು ಮೇಲ್ಗಡೆಯಿಂದ ಈ ರೀತಿ ಹಾಕ್ತಾ ಇದ್ದೀನಿ. ಎಲ್ಲ ರೈಸನ್ನು ಹಾಕೋಣ. ಹಾಕುವಾಗ ಫಸ್ಟಿಗೆ ಸ್ವಲ್ಪ ರೈಸನ್ನು ಹಾಕಿದ್ದೀನಿ, ಹಾಗೂ ಇದರ ಮೇಲೆ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಪ್ಪವನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ, ಹಾಗೂ ನೀರುಳ್ಳಿ ಕೂಡ. ಫ್ರೈ ಮಾಡಿದ ನೀರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಕೇಸರಿ ಕಲರ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ನೀವು ಸೇರಿಸ್ಬೋದು. ಆಮೇಲೆ ಉಳಿದ ಎಲ್ಲ ರೈಸನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಮತ್ತೊಮ್ಮೆ ಅದೇ ರೀತಿ ತುಪ್ಪ, ಕೇಸರಿ, ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿದ ನೀರುಳ್ಳಿ ಸೇರಿಸ್ತಾ ಇದ್ದೀನಿ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ಸಣ್ಣ ಉರಿಯಲ್ಲಿ ಇಡ್ಲಿಕ್ಕೆ ಉಂಟು, ದಮ್ ಬರಲಿಕ್ಕೆ ಉಂಟಿದು, ಯಾಕೆಂದರೆ ರೈಸ್ ಇಲ್ಲಿ ಮುಕ್ಕಾಲಷ್ಟು ಮಾತ್ರ ಬೆಂದಿದೆ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ನೀವು ಡೈರೆಕ್ಟಾಗಿ ಒಲೆ ಮೇಲೆ ಇಡೋದಕ್ಕಿಂತ ಯಾವುದಾದ್ರೂ ಕಾವಲಿ ಎಲ್ಲ ಇದೆ ಆದರೆ, ಸ್ವಲ್ಪ ಭಾರ ಇದ್ದ ಕಾವಲೆಲ್ಲ ಇದೆ ಆದರೆ ಅದರ ಮೇಲೆ ಇಟ್ಟು ಆಮೇಲೆ ನೀವು ಪಾತ್ರೆಯನ್ನು ಬೇಕಿದ್ರೆ ಇಡ್ಬೋದು. ನೀವು ಬೇರೆ ಪಾತ್ರೆಯಲ್ಲಿ ಮಾಡೋದಾದರೆ, ಮಣ್ಣಿನ ಪಾತ್ರೆಯಲ್ಲಿ ಮಾಡೋದಾದರೆ ನೀವು ಆದಷ್ಟು ಉರಿಯನ್ನುಂಟಲ್ಲ ತುಂಬ ಸಣ್ಣದಾಗಿ ಮಾಡಿ ಇಡಬೇಕು. ನಾನೇನು ಮಾಡಿದ್ದೀನಿ ಅಂದರೆ ಗ್ಯಾಸ್ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ, ಅದರ ಮೇಲೆ ನಾನು ಇದನ್ನು ಇಟ್ಟಿದ್ದೀನಿ. ಹಾಗೂ ದಮ್ ಬರಲಿಕ್ಕೆ ಮೇಲ್ಗಡೆಯಿಂದ ಭಾರವಾದ ವಸ್ತು ಕೂಡ ಇಟ್ಟಿದ್ದೆ ನಾನು. ಇವಾಗ ಇದನ್ನು ಓಪನ್ ಮಾಡೋಣ.
ಪರ್ಫೆಕ್ಟಾಗಿ ಬಂದಿದೆ ಇದು. ತಕ್ಷಣ ನಾವು ತೆಗಿಬಾರ್ದು, ಯಾವಾಗಲೂ ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ಹಾಗೆಯೇ ಬಿಟ್ಟು ಆಮೇಲೆ ನಾವು ತೆಗಿಬೇಕು ಬಿರಿಯಾನಿಯನ್ನು. ನೋಡಿ ಪರ್ಫೆಕ್ಟಾಗಿ ಬಂದಿದೆ, ಗ್ರೇವಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ನೀವು ಇದನ್ನೊಮ್ಮೆ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಸಿಂಪಲ್ ರೆಸಿಪಿ ಇದು. ಓಕೆ, ಇವತ್ತಿನ ಈ ಒಂದು ರೈಸ್ ಬಿರಿಯಾನಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ. ನಾನಂತೂ ಇದನ್ನು ಮಾಡಿ ನನ್ನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತೀನಿ. ನೀವು ಕೂಡ ಗಟ್ಟಿಯಾಗಿ ಊಟ ಮಾಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.